T20 ಫೈನಲ್ ಕದನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಅಹಮದಾಬಾದ್ನಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ಹಣಾಹಣಿ ಇವತ್ತು ನಡೆಯಲಿದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯಾವಳಿ ನಡೆಯಲಿದೆ. ಅಹಮದಾಬಾದ್ನಲ್ಲಿ ಕಿಕ್ಕಿರಿದು ಸೇರ್ತಾ ಇರುವಂಥದ್ದು ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪ್ರೇಮಿಗಳು. ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಭಾರತ ಸಜ್ಜಾಗಿದೆ. ಮತ್ತೊಂದು ಕಡೆ ಗೆದ್ದು ಬಾ ಭಾರತ ಅಂತ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ. ಭಾರತದ ಗೆಲುವಿಗೋಸ್ಕರ ಪೂಜೆ ಪುನಸ್ಕಾರ ಪ್ರಾರ್ಥನೆಗಳು ಕೂಡ ನಡೆದಿರುವಂಥದ್ದು ದೇಶದಾದ್ಯಂತ. ಟೀಮ್ ಇಂಡಿಯಾಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಅಹಮದಾಬಾದ್ನಲ್ಲಿ ಕಿಕ್ಕಿರಿದು ಸ್ಟೇಡಿಯಂನತ್ತ ದೌಡಾಯಿಸ್ತಾ ಇರುವಂತಹ ಕ್ರಿಕೆಟ್ ಪ್ರೇಮಿಗಳು, ಯಾಕಂದರೆ ಈ ಫೈನಲ್ ಹಣಾಹಣಿಯನ್ನು ನೋಡಬೇಕು ಅನ್ನುವಂಥದ್ದು. ಅದರಲ್ಲೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಣ ಈ ಫೈನಲ್ ಹಣಾಹಣಿಯಲ್ಲಿ ಕಪ್ ಯಾರಿಗೆ T20 ವಿಶ್ವಕಪ್ ಅನ್ನುವಂಥ ಕುತೂಹಲ ಇದೆ. ಹಾಲಿ ಚಾಂಪಿಯನ್ ಭಾರತ T20 ವಿಶ್ವಕಪ್ನಲ್ಲಿ 4ನೇ ಬಾರಿ ಫೈನಲ್ ಪ್ರವೇಶ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಅಹಮದಾಬಾದ್ ಕ್ರೀಡಾಂಗಣದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಪ್ರಶಸ್ತಿಗೋಸ್ಕರ ಸೆಣಸಾಡ್ತಾ ಇದೆ. ಇನ್ನು 3ನೇ ಬಾರಿ ಟ್ರೋಫಿ ಗೆಲ್ಲೋದಕ್ಕೆ ಎದುರು ನೋಡ್ತಾ ಇರುವಂಥ ಭಾರತ ತಂಡ ತನ್ನಲ್ಲಿರುವಂಥ ಈ ಹಿಂದಿನ ತಪ್ಪುಗಳನ್ನು ಸರಿಪಡಿಸ್ಕೊಂಡಿದ್ದೇ ಆದರೆ ಕೆಲವು ಸಮಸ್ಯೆಗಳಿವೆ. ಸ್ಪಿನ್ನರ್ ವಿರುದ್ಧ ಅಭಿಷೇಕ್ ಸಂಪೂರ್ಣ ಫೇಲ್ ಆಗ್ತಾ ಇರುವಂಥದ್ದು ಒಂದು. ಇನ್ನು ವರುಣ್ ಚಕ್ರವರ್ತಿ ಸ್ಪಿನ್ನರ್ ಆಗಿದ್ದುಕೊಂಡು ದುಬಾರಿಯಾಗಿದ್ದು 4 ಪಂದ್ಯಗಳಲ್ಲಿ 186 ರನ್ ಬಿಟ್ಟುಕೊಟ್ಟಿರುವಂಥದ್ದು. ಅದರಲ್ಲೂ ಅಭಿಷೇಕ್ ಶರ್ಮಾ 7 ಪಂದ್ಯಗಳಲ್ಲಿ ಕೇವಲ 89 ರನ್ಗಳನ್ನು ಮಾತ್ರ ಗಳಿಸಿರುವಂಥದ್ದು. ಇನ್ನು ಶಿವಮ್ ದುಬೆ 6ನೇ ಬೌಲರ್ ಆಗಿ ಅವರು ಬೌಲಿಂಗ್ಗೆ ಇಳಿತಾರೆ. ಆದರೆ ಶಿವಮ್ ದುಬೆ ದುಬಾರಿ ಆಗ್ತಾ ಇರುವಂಥದ್ದು. ಬೌಲರ್ ಆಯ್ಕೆಯೇ 6ನೇ ಬೌಲರ್ ಆಯ್ಕೆ ದುರ್ಬಲವಾಗಿದೆ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಸೊ ಮತ್ತು ಈ ಫೀಲ್ಡಿಂಗ್ ಸರಿಯಾದ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ದೇ ಆದರೆ, ಸರ್ವಾಂಗೀಣ ಪ್ರದರ್ಶನವನ್ನು ಭಾರತ ನೀಡಿದ್ದೇ ಆದರೆ ನ್ಯೂಜಿಲೆಂಡ್ ತಂಡವನ್ನು ಬಗ್ಗು ಬಡಿದು ಮತ್ತೊಮ್ಮೆ T20 ವಿಶ್ವಕಪ್ನ ಮುಡಿಗೇರಿಸಿಕೊಳ್ಳಬಹುದು. ಅಂಥ ಒಂದು ಸಮಯ ಸನ್ನಿಹಿತವಾಗಿದೆ ಭಾರತಕ್ಕೆ. ಹಾಗಾಗಿ ಭಾರತ ಎಷ್ಟು ಮಟ್ಟಿಗೆ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇನ್ನು ಈ ಬಗ್ಗೆ ನಮ್ಮ ಕ್ರಿಕೆಟ್ ಪ್ರೇಕ್ಷಕರು, ಕ್ರಿಕೆಟ್ ಪ್ರೇಮಿಗಳು ಏನು ಹೇಳ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಭೀಮೇಶ್ ಮತ್ತಷ್ಟು ಕ್ರಿಕೆಟ್ ಪ್ರೇಮಿಗಳನ್ನು ಮಾತಾಡಿಸಿದ್ದಾರೆ. ಅವರು ಏನು ಹೇಳ್ತಾರೆ, ಏನು ಹೇಳಿದ್ದಾರೆ ನೋಡೋಣ. ಆಡ್ತೀನಿ ಇವತ್ತು ಇಂಡಿಯಾ ವಿನ್ ಆಗಬೇಕು. ಫೈನಲ್ಸ್ ವಿನ್ ಆದರೆ ಹಿಸ್ಟ್ರಿ, ವಿನ್ ಆದರೆ ಚೆನ್ನಾಗಿರುತ್ತೆ. 300 ಮೇಲೆ ಹೊಡಿಬೇಕು. ಇದು ವಿಶ್ವಕಪ್ಗೆ ಭಾರತ ಫೈನಲ್ಗೆ ಎಂಟ್ರಿ ಕೊಟ್ಟು ವೀಕ್ಷಕರೇ, ವಿಶ್ವಕಪ್ಗೆ ಭಾರತ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಸಾಕಷ್ಟು ನಿರೀಕ್ಷೆಗಳಿದೆ. ಭಾರತದ ಜನ ಕೂಡ, ಕ್ರಿಕೆಟ್ ಪ್ರೇಮಿಗಳೇನಿದ್ದಾರೆ ಅವರು ಕೂಡ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ದೊಡ್ಡ ವಿಶ್ವಾಸದಲ್ಲಿದ್ದಾರೆ. ಇನ್ನೊಂದು ಕಡೆ T20 ಒಂದು ವಿಶ್ವಕಪ್ ಅಥವಾ ವಿಶ್ವಕಪ್ ಪಂದ್ಯಾವಳಿಗಳು ಏನಿರುತ್ತೆ ಅದರಲ್ಲಿ ನಮ್ಮ ಭಾರತ ತಂಡವನ್ನು ಫೈನಲ್ಗೆ ಏರಿಸಿದಂತಹ ಒಂದು ನಾಯಕರ ಪಟ್ಟಿಯಲ್ಲಿ ಈಗ ಸೂರ್ಯಕುಮಾರ್ ಯಾದವ್ ಕೂಡ ಈಗ ಸ್ಥಾನವನ್ನು ಪಡೆದಿದ್ದಾರೆ. ಒಂದು ಕಡೆ ನೋಡಿ, 2ನೇ ಬಾರಿಗೆ ವಿಶ್ವಕಪ್ಪನ್ನು T20 ವಿಶ್ವಕಪ್ಪನ್ನು ಗೆಲ್ಲುವಂತಹ ಒಂದು ತವಕದಲ್ಲಿ ಭಾರತ ಇದ್ದರೆ ತನ್ನ ಮೊದಲ ಚೊಚ್ಚಲ ಒಂದು ಕಪ್ಪನ್ನು ಕೈಗೆತ್ತಿಕೊಳ್ಬೇಕು ಅಂತ ಹೇಳಿ ನ್ಯೂಜಿಲ್ಯಾಂಡ್ ಕನಸನ್ನು ಕಾಣ್ತಾ ಇದೆ. ಇನ್ನೊಂದು ಕಡೆ ಈ ಒಂದು T20ಯ ಒಂದು ವಿಶ್ವಕಪ್ ಏನಿದೆ ಅದರಲ್ಲಿ ನ್ಯೂಜಿಲ್ಯಾಂಡ್ ವಿರುದ್ಧ ಭಾರತ ಇದುವರೆಗೂ ಒಂದೇ ಒಂದು ಪಂದ್ಯವನ್ನು ಕೂಡ ಗೆದ್ದಿಲ್ಲ. ಅದು ಕೂಡ ಒಂದು ಸ್ವಲ್ಪ ಆತಂಕ ಇದೆ. ಹಾಗಾದರೆ ಈ ಪಂದ್ಯದಲ್ಲಿ ಏನಾಗಬಹುದು, ಏನೆಲ್ಲ ನಿರೀಕ್ಷೆಗಳಿದೆ, ಯಾವ ಆಟಗಾರರು ಯಾವ ರೀತಿಯಾಗಿ ಇವತ್ತು ಆಡ್ತಾರೆ ಅನ್ನೋಂಥದ್ದು ಸಾಕಷ್ಟು ನಿರೀಕ್ಷೆ ಇರೋದ್ರಿಂದ ಕ್ರಿಕೆಟ್ ಅಭಿಮಾನಿಗಳನ್ನು, ಪ್ರೇಮಿಗಳನ್ನು ನಾವು ಇವತ್ತು ಮಾತಾಡಿಸ್ತಾ ಹೋಗೋಣ. ಯಾರು ಏನು ಹೇಳ್ತಾರೆ ಈ ಪಂದ್ಯದ ಬಗ್ಗೆ ಅಂತ. ಇಲ್ಲಿ ನಮ್ಮ ಜೊತೆ ಮುಂದೆ ನಾನು ಒಬ್ಬ ದೊಡ್ಡ ಕ್ರಿಕೆಟರ್ ಆಗಬೇಕನ್ನೋಂಥ ಆಸೆ ಹೊತ್ತು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಹುಡುಗರಿದ್ದಾರೆ. ಅವ್ರನ್ನೇ ಕೇಳೋಣ, ಯಾಕಂದರೆ ಅವರು ಸಾಕಷ್ಟು ಗೊತ್ತಿರುತ್ತೆ, ಸ್ವಲ್ಪ ತಿಳ್ಕೊಂಡಿರ್ತಾರೆ. ಪುಟ, ಏನು ನಿನ್ನ ಹೆಸರು? ದರ್ಶನ್. ಇವತ್ತು ಫೈನಲ್ ಮ್ಯಾಚ್ ಇದೆ ಗೊತ್ತಾ? ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್. ತುಂಬ ಅಪ್ಡೇಟ್ ಇದೆಯಾ? ಪರವಾಗಿಲ್ಲ. ಏನು ಅನ್ಸುತ್ತೆ, ಮ್ಯಾಚ್ ಯಾರು ಗೆಲ್ತಾರೆ? ಇಂಡಿಯಾ ಗೆಲ್ಲಬೇಕು. ಫಸ್ಟು ಟಾಸ್ ತೊಗೊಂಬಿಟ್ಟು ಬ್ಯಾಟಿಂಗ್ ಚೂಸ್ ಮಾಡಬೇಕು. ಪ್ಲಸ್ ಸ್ವಲ್ಪ ಡೌಟ್ ಇದೆ, ಯಾಕಂದರೆ ಸೇಮ್ ಸ್ಟೇಡಿಯಂ, ಸೇಮ್ ಎಂಪೈರ್, ಸ್ವಲ್ಪ ಅನ್ಲಕ್ಕಿ ಅನಿಸ್ತೈತೆ. ಹಂಗೆ. ನಿನಗೆ ಯಾರು ಫೇವ್ರೇಟು? ನಂಗೆ ಅಭಿಷೇಕ್ ಶರ್ಮಾ. ಓಕೆ, ಚೆನ್ನಾಗಿ ಆಡ್ತಿದ್ದಾರಲ್ಲ? ಹಾಂ. ಓಕೆ, ನಿನ್ನ ಹೆಸರು? ಯಶಸ್. ನೀನೇನು ಹೇಳ್ತೀಯಾ ಮ್ಯಾಚ್ ಇವತ್ತು ಫೈನಲ್ ಇದೆ? ಚೆನ್ನಾಗಿ ಆಡಬೇಕು, ಇಂಡಿಯಾ ಗೆಲ್ಲಬೇಕು. ಆಮೇಲೆ 250 ಮೇಲೆ ಹೊಡಿಬೇಕು. ಯಾರು ನೀನು ರೋಲ್ ಮಾಡಲ್ಲ? ಹಾಂ, ಯಾರು ನಿನಗೆ ತುಂಬ ಇಷ್ಟ ಇಂಡಿಯಾದಲ್ಲಿ? ಇಶಾನ್ ಕಿಶನ್. ಕಿಶನ್ ಚೆನ್ನಾಗಿ ಆಡ್ತಿದ್ದಾನೆ ಇವಾಗ. ಓಕೆ, ನಿನ್ನ ಹೆಸರು? ರಮತ್. ಹಾಂ, ನೀನೇನು ಹೇಳ್ತೀಯಾ ಮ್ಯಾಚು? ನನ್ನ ಪ್ರಕಾರ ಚೆನ್ನಾಗಿ. ನಾನು ಆಲ್ರೌಂಡರ್. ಆಲ್ರೌಂಡ್ರಾ? ಅದು ಯಾರು, ಹಾರ್ದಿಕ್ ಪಾಂಡ್ಯ ಥರನಾ? ಇಲ್ಲ, ನಮ್ಮ ಸೂರ್ಯಕುಮಾರ್ ಇದೆ. ಓಕೆ ಓಕೆ. ಹಾಂ, ಬ್ಯಾಟರ್ ಇಷ್ಟ ನಿಮಗೆ. ಓಕೆ. ಹಾಂ, ನಿನ್ನ ಹೆಸರು? ಕೆವಿನ್. ಹಾಂ,
ನೀನು ಹೆಂಗೆ ಆಡ್ತಿದ್ಯಾ? ಚೆನ್ನಾಗಿ ಆಡ್ತಿದ್ದೀನಿ. ಇವತ್ತು ಇಂಡಿಯಾ ವಿನ್ ಆಗಬೇಕು, ಫೈನಲ್ಸ್ ವಿನ್ ಆದರೆ ಹಿಸ್ಟ್ರಿ. ಇದು ವಿನ್ ಆದರೆ ಚೆನ್ನಾಗಿರುತ್ತೆ. 300 ಮೇಲೆ ಹೊಡಿಬೇಕು. ಅಲ್ಲ, ಇದು ವಿರಾಟ್ ಕೊಹ್ಲಿ ಇಲ್ಲ, ರೋಹಿತ್ ಶರ್ಮಾ ಎಲ್ಲ ಈ ಬಾರಿ ಅದರ ಮಿಸ್ ಮಾಡ್ಕೊಂತೀರಾ? ತುಂಬ ಮಿಸ್ ಮಾಡ್ಕೊಳ್ತೀವಿ. ಲಾಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಇದ್ರು, ರೋಹಿತ್ ಶರ್ಮಾ ಇದ್ರು, ಗಪ್ ಕೂಡ ಗೆದ್ವಿ ನಾವು. ಇವಾಗ ಅವ್ರಿಲ್ಲ. ಈ ಬಾರಿ ಕೂಡ ಫೈನಲ್ಗೆ ಹೋಗಿದ್ವಿ. ಸಂಜು ಸ್ಯಾಮ್ಸಂಗ್ ತುಂಬ ಆಡಬೇಕು. ಮ್ಯಾಚ್ ಅನ್ನ ಸೆಮಿಫೈನಲ್ಗೆ ಹೋಗಕ್ಕೆ ಗೆಲ್ಸಿದ್ರು ಅವರೇ ಆಡಿ. ಹೆಂಗನ್ನಿಸ್ತು ಅವ್ರ ಆಟ? ಚೆನ್ನಾಗಿತ್ತು. ಈ ಮ್ಯಾಚ್ 100 ಹೊಡಿಬೇಕು. ಹುಡುಗರು ಏನಂತಂದ್ರೆ ಸಾಕಷ್ಟು ತಿಳ್ಕೊಂಡಿದ್ದಾರೆ, ಚಿಕ್ಕ ಹುಡುಗರಾದ್ರೂ ಕೂಡ. ಹ್ಯಾಪಿ, ನಿನ್ನ ಹೆಸರು? ಆಯುಷ್. ಏನೇನು ಹೇಳ್ತೀಯ ಮ್ಯಾಚ್ ಬಗ್ಗೆ? ನಾನು ಇಂಡಿಯಾ ಚೆನ್ನಾಗಿ ಆಡಲಿ ಮತ್ತು ನಮ್ಮೆಲ್ಲ ಪ್ಲೇಯರ್ಸು ಕೂಡ ಫಾರ್ಮಲ್ಲಿ ಬಂದು ನಮ್ಮ ಟೀಮ್ಗೆ ಕಪ್ ಗೆಲ್ಲಿಸ್ಲಿ ಅಂತ ನಾನು ಕೂಡ ಇಷ್ಟಪಡ್ತೀನಿ. ನಿಮ್ಗೆ ಯಾರು ಇಷ್ಟ ಟೀಮ್ ಇಂಡಿಯಾದಲ್ಲಿ? ನನಗೆ ಇಶಾನ್ ಕಿಶನ್, ಜಸ್ಪ್ರೀತ್ ಬುಮ್ರಾ ಇಷ್ಟ. ಇಬ್ರು ಒಳ್ಳೆ ಬ್ಯಾಟರು, ಒಳ್ಳೆ ಬೌಲರು. ನೀನೇನು ಬೌಲರಾ ಬ್ಯಾಟರಾ? ನಾನು ಆಲ್ರೌಂಡರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.